ನಮಸ್ಕಾರ. ಅಧ್ಯಾಯ 30. ಶಿವನಾಥ ಮತ್ತು ತ್ರೈಲೋಕ್ಯನಾಥ. ಬ್ರಹ್ಮ ಸಮಾಜಕ್ಕೆ ಸೇರಿದ ಪಂಡಿತ ಶಿವನಾಥ ಶಾಸ್ತ್ರಿ ಮತ್ತು ತ್ರೈಲೋಕ್ಯನಾಥ ಎಂಬ ಇಬ್ಬರು ಶ್ರೀರಾಮಕೃಷ್ಣರೊಡನೆ ತುಂಬ ಸಲಿಗೆಯಲ್ಲಿದ್ದರು. ಶಿವನಾಥ ಶಾಸ್ತ್ರಿ ಕಲ್ಕತ್ತೆಯಲ್ಲಿ ಒಂದು ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿದ್ದಾಗ ಶ್ರೀರಾಮಕೃಷ್ಣರನ್ನು ದಕ್ಷಿಣೇಶ್ವರದಲ್ಲಿ ಕಂಡಿದ್ದನು. ವಿಜಯಕೃಷ್ಣ ಗೋಸ್ವಾಮಿ ತನ್ನ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟ ಮೇಲೆ ಈತ ಆ ಕೆಲಸವನ್ನು ತೆಗೆದುಕೊಳ್ಳುತ್ತಾನೆ. ಈತ ಶ್ರೀರಾಮಕೃಷ್ಣರ ವಿಷಯವಾಗಿ ನಾನು ನೋಡಿದ ವ್ಯಕ್ತಿಗಳು ಎಂಬ ಪುಸ್ತಕದಲ್ಲಿ ತನ್ನ ಅನುಭವವನ್ನು ವಿವರಿಸಿರುವನು. ಪಂಡಿತನು ಶ್ರೀರಾಮಕೃಷ್ಣರನ್ನು ಪ್ರಥಮ ಬಾರಿ ಕಂಡದ್ದು 1875ರಲ್ಲಿ. ಅಂದು ಆತ ದಕ್ಷಿಣೇಶ್ವರಕ್ಕೆ ತನ್ನ ಇತರ ಸ್ನೇಹಿತರೊಡನೆ ಹೋಗಿದ್ದನು. ಮಾತುಕತೆಯಾದ ಮೇಲೆ ಶ್ರೀರಾಮಕೃಷ್ಣರು, ನನಗೆ ತುಂಬ ಸಂತೋಷವಾಯಿತು ನಿನ್ನನ್ನು ನೋಡಿ. ನೀನು ಆಗಾಗ್ಗೆ ನನ್ನನ್ನು ನೋಡಲು ದಕ್ಷಿಣೇಶ್ವರಕ್ಕೆ ಬರುವುದಿಲ್ಲವೇ ಎಂದು ಕೇಳಿದರು. ಶಿವನಾಥ ಶ್ರೀರಾಮಕೃಷ್ಣರ ಸರಳತೆಯನ್ನು ಕಂಡು ಮುಗ್ಧನಾದ. ಅಲ್ಲಿ ಯಾವ ತೋರಿಕೆಯೂ ಇರಲಿಲ್ಲ. ಅವರು ಒಬ್ಬ ಸಣ್ಣ ಹುಡುಗನಂತೆ ಸರಳವಾಗಿದ್ದರು. ಶಿವನಾಥನನ್ನು ಮೊದಲು ಆಕರ್ಷಿಸಿದ್ದು ಇದು. ಶ್ರೀರಾಮಕೃಷ್ಣರು ಕಾಮ ಕಾಂಚನ ತ್ಯಾಗವೇ ಜೀವನದಲ್ಲಿ ಭಗವಂತನನ್ನು ನೋಡಲು ಮುಖ್ಯವಾಗಿ ಬೇಕಾಗಿರುವುದು ಎಂದು ಹೇಳುತ್ತಿದ್ದರು. ಅವರೇ ಅದಕ್ಕೆ ಒಂದು ಜ್ವಲಂತ ನಿದರ್ಶನವಾಗಿದ್ದುದನ್ನು ನೋಡಿದ್ದ. ಯಾರಾದರೂ ಶ್ರೀರಾಮಕೃಷ್ಣರಿಗೆ ಹಣವನ್ನು ಸೋಕಿಸಿದಾಗ ಅವರ ದೇಹಕ್ಕೆ ಯಾತನೆಯಾಗಿ ಪ್ರಜ್ಞೆ ಕಳೆದುಕೊಳ್ಳುತ್ತಿದ್ದುದನ್ನು ಮತ್ತು ಅದನ್ನು ತೆಗೆದ ಮೇಲೆ ಅವರು ಸಾಧಾರಣ ಸ್ಥಿತಿಗೆ ಬರುವುದನ್ನು ಅವನು ಕಣ್ಣಾರೆ ಕಂಡಿದ್ದ. ಶಿವನಾಥನಿದ್ದ ಬ್ರಹ್ಮ ಸಮಾಜದಲ್ಲಿ ಪ್ರಪಂಚವನ್ನು ಸಂಪೂರ್ಣ ತ್ಯಜಿಸು ಎಂದು ಹೇಳುತ್ತಿರಲಿಲ್ಲ. ದೇವರು ಮತ್ತು ಪ್ರಪಂಚದೊಂದಿಗೆ ಅವರು ರಾಜಿ ಮಾಡಿಕೊಳ್ಳುತ್ತಿದ್ದರು. ಶ್ರೀರಾಮಕೃಷ್ಣರಾದರೋ ಸಂಪೂರ್ಣವಾಗಿ ಕಾಮಿನಿಯನ್ನು ಕಾಮದೃಷ್ಟಿಯಿಂದ ನೋಡುವುದನ್ನು ಬಿಟ್ಟಿದ್ದರು. ಅವರು ತಾವು ಕೈ ಹಿಡಿದ ಹೆಂಡತಿಯನ್ನು ಕೂಡ ತಾಯಿಯಂತೆ ನೋಡುತ್ತಿದ್ದರು. ಇದನ್ನು ಈ ಪಂಡಿತ ಮೆಚ್ಚುತ್ತಿರಲಿಲ್ಲ. ಆತ ಒಂದು ದಿನ ಶ್ರೀರಾಮಕೃಷ್ಣರ ಸಮೀಪದಲ್ಲಿದ್ದಾಗ ಶ್ರೀರಾಮಕೃಷ್ಣರು ತಮ್ಮ ಹೆಂಡತಿಯಿಂದ ಬೇರೆ ಇರುವರು, ಹೆಂಡತಿ ವಿಧವೆಯಂತೆ ಇದ್ದಾಳೆ ಎಂಬುದು ಗೊತ್ತಾಗಿ ಅದನ್ನು ತಪ್ಪು ಎಂದು ಹೇಳಿದ. ಶ್ರೀರಾಮಕೃಷ್ಣರು ಪಂಡಿತನನ್ನು ಅಪ್ಪಿಕೊಂಡು, ಹೀಗೆ ಏತಕ್ಕೆ ಹೇಳುತ್ತೀಯಯ್ಯ? ಅದು ಅಂದರೆ ಕಾಮಜೀವನ ನನ್ನಿಂದ ಸಾಧ್ಯವೇ ಇಲ್ಲ ಎಂದರು. ಶ್ರೀರಾಮಕೃಷ್ಣರು ಬಲಾತ್ಕಾರವಾಗಿ ಕಾಮವನ್ನು ಬಿಟ್ಟವರಲ್ಲ, ಕಾಮವೇ ಅವರನ್ನು ಬಿಟ್ಟು ಹೋಯಿತು. ಭಗವಂತನ ಮೇಲೆ ಅಂತಹ ಪ್ರೇಮವಿರುವುದರಿಂದಲೇ ಅವರಲ್ಲಿ ಹೆಂಗಸಿನ ಮೇಲೆ ಕಾಮವಿರುವುದಕ್ಕೆ ಆಗುವುದಿಲ್ಲ. ಸಾಧಾರಣ ಮನುಷ್ಯರು ರಾಮ ಕಾಮ ಎರಡನ್ನು ಮಿಶ್ರ ಮಾಡಿಕೊಂಡಿರುವರು. ಶ್ರೀರಾಮಕೃಷ್ಣರಂತಹವರು ಒಬ್ಬೊಬ್ಬರು ರಾಮನಿಗಾಗಿ ಕಾಮವನ್ನು ಸಂಪೂರ್ಣ ಮರೆತಿದ್ದರು. ಇಂತಹ ವ್ಯಕ್ತಿಯನ್ನು ಮೆಚ್ಚಬೇಕಾದರೂ ಒಬ್ಬ ಯೋಗ್ಯತೆಯನ್ನು ಪಡೆದಿರಬೇಕು. ಆದರೆ ಪಂಡಿತನಿಗೆ ಈ ಯೋಗ್ಯತೆ ಇರಲಿಲ್ಲ. ಜೀವನದಲ್ಲಿ ಒಂದು ಆದರ್ಶಕ್ಕಾಗಿ ಬಾಳುವುದು ನನಗೆ ಸಾಮರ್ಥ್ಯವಿಲ್ಲದೆ ಇದ್ದರೆ ಆದರ್ಶವನ್ನೇ ತಪ್ಪು ಎಂದು ಹೇಳದೆ, ಅದೇನೋ ಒಳ್ಳೆಯ ಆದರ್ಶ, ಆದರೆ ನಾನು ದುರ್ಬಲ, ಅದು ನನ್ನ ಕೈಯಿಂದ ಸಾಧ್ಯವಿಲ್ಲ ಎಂದು ಒಪ್ಪಿಕೊಳ್ಳುವ ಗುಂಪಿಗೂ ಶಿವನಾಥ ಸೇರಿದವನಲ್ಲ. ಹೆಂಗಸಿನೊಂದಿಗೆ ಸಾಂಸಾರಿಕ ಜೀವನ ನಡೆಸಿದರೆ ತಪ್ಪೇನೂ ಇಲ್ಲ ಎಂದು ಶಿವನಾಥ ಭಾವಿಸಿದ್ದ. ಅಷ್ಟೇ ಅಲ್ಲ, ಎಲ್ಲರೂ ಹಾಗೆ ನಡೆಸಲೇಬೇಕು, ಇಲ್ಲದೇ ಇದ್ದರೆ ಅವರು ತಪ್ಪು ಮಾಡುತ್ತಿರುವರು ಎಂತಲೂ ಭಾವಿಸುತ್ತಿದ್ದ. ಹೀಗೆ ಶ್ರೀರಾಮಕೃಷ್ಣರ ಎದುರಿಗೆ ಶಿವನಾಥ ವಾದಿಸುತ್ತಿದ್ದಾಗ, ಹೋಗು ಮೂಢ, ನಿನಗೆ ಅಗೆಯುವ ಗುಂಡಿಯಲ್ಲಿ ಬೀಳಬೇಕೆಂಬ ಆಸೆ ಇದ್ದರೆ ಬೀಳು ಎಂದು ಹೇಳುತ್ತಿದ್ದರು. ತೋಟಗಾರ ಗಿಡವನ್ನು ಬೆಳೆಸುವಾಗ ಅದು ಸಣ್ಣದಾಗಿದ್ದರೆ ಅದಕ್ಕೆ ಬೇಲಿ ಹಾಕಿ ಕಾಪಾಡುವುದಿಲ್ಲವೇ? ಅದು ದೊಡ್ಡದಾದ ಮೇಲೆ ಬೇಲಿಯನ್ನು ತೆಗೆಯುವುದಿಲ್ಲವೇ ಎಂದು ಕೇಳಿದರು. ಅದಕ್ಕೆ ಶಿವನಾಥ ಹೌದು ಎಂದ. ಅದರಂತೆಯೇ ಒಬ್ಬ ಆಧ್ಯಾತ್ಮಿಕ ಜೀವನದಲ್ಲಿ ಊರ್ಜಿತನಾಗಿ ನಿಂತ ಮೇಲೆ ಹೆಂಗಸಿನಿಂದ ಅವನಿಗೆ ಅಪಾಯವಿಲ್ಲ. ಯಾವಾಗ ಆಧ್ಯಾತ್ಮಿಕತೆ ಇನ್ನೂ ಶೈಶವಾವಸ್ಥೆಯಲ್ಲಿರುವುದೋ ಆಗ ನಾಶವಾಗುವ ಅಪಾಯವಿರುವುದರಿಂದ ಆದಷ್ಟು ಕಾಮಿನಿ ಕಾಂಚನದಿಂದ ದೂರವಿರಬೇಕು ಎಂದರು ಶಿವನಾಥ. ಹೆಂಗಸನ್ನು ಗಿಡವನ್ನು ತಿನ್ನುವ ದನಕ್ಕೆ ಹೋಲಿಸುವುದು ಅನ್ಯಾಯ. ಅವರನ್ನು ಅಷ್ಟು ಕನಿಷ್ಠವಾಗಿ ನೋಡಕೂಡದು. ಜೀವನದಲ್ಲಿ ಪುರುಷನ ಕೆಲಸಕ್ಕೆ ಅವಳು ಸಹಾಯ ಮಾಡುವವಳು. ಆಧ್ಯಾತ್ಮಿಕವಾಗಲಿ ಲೌಕಿಕ ಕೆಲಸವಾಗಲಿ ಎಲ್ಲಕ್ಕೂ ಅವಳ ನೆರವು ಅವಶ್ಯಕ ಎಂದನು. ಶ್ರೀರಾಮಕೃಷ್ಣರು ಒಂದು ಮೆಟ್ಟಲಿನಲ್ಲಿ ನಿಂತು ಮಾತನಾಡುತ್ತಾರೆ. ಅದೇ ಒಬ್ಬನಿಗೆ ದೇವರೊಬ್ಬನೇ ಬೇಕಾದರೆ ಅವನು ಎಲ್ಲವನ್ನೂ ಅವನಿಗಾಗಿ ಮರೆಯಬೇಕು ಎಂಬುದು. ಆದರೆ ಶಿವನಾಥ ಕೆಳಗಿನ ಮೆಟ್ಟಲಿನಲ್ಲಿ ನಿಂತು ಮಾತನಾಡುತ್ತಾನೆ.
ದೇವರ ಮೇಲೆ ಅಂತಹ ತೀವ್ರ ವ್ಯಾಕುಲತೆ ಅವನಿಗೆ ಹುಟ್ಟಿಲ್ಲ. ಸಂಸಾರದ ಮೇಲೆ ಅವನಿಗೆ ಇನ್ನೂ ಆಸಕ್ತಿ ಕುಗ್ಗಿಲ್ಲ. ಅವನಿಗೆ ಹೆಂಗಸು ಅವಶ್ಯಕವಾಗಿ ಕಾಣುವಳು. ಹೀಗೆ ಭಾವಿಸಿದರೆ ಏನೂ ಬಾಧಕವಿಲ್ಲ. ಶ್ರೀರಾಮಕೃಷ್ಣರು ಕೂಡ ಇದನ್ನು ಒಪ್ಪಿಯೇ ಒಪ್ಪುತ್ತಾರೆ. ಯಾರಿಗೆ ದೇವರು ಎಂಬುದು 10ರಲ್ಲಿ 11ರಂತೆ ಇರುವುದೋ ಅವರೆಲ್ಲ ಈ ಪಂಡಿತನಂತೆಯೇ ಮಾತನಾಡುತ್ತಾರೆ ಮತ್ತು ಬಾಳುತ್ತಾರೆ. ಆದರೆ ಇಲ್ಲಿ ಮಾಡುತ್ತಿರುವ ತಪ್ಪು ಯಾವುದೆಂದರೆ ತಾನೇ ಸರಿ, ತನಗಿಂತ ಮೇಲೆ ಇರುವವನು ತನ್ನ ಮಟ್ಟಕ್ಕೆ ಇಳಿದು ಬರಲಿ ಎಂದು ಹೇಳುವುದು. ಕೊನೆಗೆ ಶ್ರೀರಾಮಕೃಷ್ಣರು ಪಂಡಿತನಿಗೆ ಹಾಸ್ಯವಾಗಿ ಹೇಳುತ್ತಾರೆ, ಈಗ ನಿಮಗೆ ಹೊರಡುವುದಕ್ಕೆ ಸಮಯವಾಯಿತು. ಜೋಕೆ ಹೊತ್ತಾಗಿ ಹೋಗಬೇಡಿ. ನೀವೇನಾದರೂ ವೇಳೆ ಮೀರಿ ಹೋದರೆ ನಿಮ್ಮ ಹೆಂಗಸರು ನಿಮ್ಮನ್ನು ಕೋಣೆಗೆ ಸೇರಿಸುವುದಿಲ್ಲ. ಶ್ರೀರಾಮಕೃಷ್ಣರು ಶಿವನಾಥ ಶಾಸ್ತ್ರಿಗೆ ಮಧ್ಯೆ ಮಧ್ಯೆ ಬರುವಂತೆ ಹೇಳಿದ್ದರು. ಯಾವಾಗ ಅವನು ಕೆಲವು ದಿನ ಬರಲಿಲ್ಲವೋ ಆಗ ಶ್ರೀರಾಮಕೃಷ್ಣರೇ ಅವನನ್ನು ನೋಡಲು ಹೋಗುತ್ತಾರೆ. ಶಿವನಾಥ ತನ್ನ ಮೇಲೆ ಶ್ರೀರಾಮಕೃಷ್ಣರು ತೋರುತ್ತಿದ್ದ ಪ್ರೀತಿಯನ್ನು ತಿಳಿದುಕೊಳ್ಳಬಲ್ಲವನಾಗಿದ್ದ. ಆದರೆ ಭಗವಂತನ ವಿಷಯ ಮಾತನಾಡಿದಾಗ ಅವರು ಸಮಾಧಿಗೆ ಹೋಗುತ್ತಿದ್ದನ್ನು ಮಾತ್ರ ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ದೇವರ ಚಿಂತನೆ ಯಾವಾಗಲೂ ಮಾಡಿ ನರಗಳು ಉದ್ರೇಕವಾಗಿರುವುದರಿಂದ ಹೀಗಾಗುತ್ತದೆ ಎಂದು ಭಾವಿಸಿದ್ದ. ಶ್ರೀರಾಮಕೃಷ್ಣರು ಶಿವನಾಥ ತಮ್ಮ ಸಮಾಧಿಯನ್ನು ಒಂದು ಬಗೆಯ ನರಗಳ ಜಾಡ್ಯ ಎನ್ನುತ್ತಾನೆ ಎಂಬುದನ್ನು ಕೇಳಿದ್ದರು. ಒಂದು ದಿನ ಅವನು ಎದುರಿಗೆ ಇದ್ದಾಗ, ಶಿವನಾಥ, ನೀನೇನೋ ನನ್ನ ಸಮಾಧಿಯನ್ನು ಒಂದು ಬಗೆಯ ನರಗಳ ಜಾಡ್ಯ ಎನ್ನುತ್ತೀಯಂತೆ. ನೀನು ಮಾತ್ರ ಹಗಲು ರಾತ್ರಿ ಪ್ರಾಪಂಚಿಕ ವಸ್ತುಗಳನ್ನು ಚಿಂತಿಸುವವನು, ತುಂಬಾ ವಿವೇಕಿ. ನಾನಾದರೂ ಹಗಲು ರಾತ್ರಿ ಸಚ್ಚಿದಾನಂದಮಯವನ್ನು ಚಿಂತಿಸಿದರೆ ಅದನ್ನು ಹುಚ್ಚು ಎನ್ನುವೆಯಲ್ಲ. ಒಳ್ಳೆಯ ವಾದ ಸರಣಿ ನಿನ್ನದು ಎನ್ನುವರು. ಇದಕ್ಕೆ ಪಂಡಿತನಿಗೆ ಉತ್ತರ ಕೊಡುವುದಕ್ಕೆ ಆಗುವುದಿಲ್ಲ. ಒಬ್ಬ ಒಂದು ವಸ್ತುವಿನ ಬೆಲೆಯನ್ನು ತಿಳಿದುಕೊಳ್ಳಬೇಕಾದರೆ ಯೋಗ್ಯತೆ ಇರಬೇಕು. ಯೋಗ್ಯತೆ ಇಲ್ಲದೆ ಇದ್ದರೆ ಆ ವಸ್ತುವಿನ ಮಹಿಮೆ ಗೊತ್ತಾಗುವುದಿಲ್ಲ. ಶ್ರೀರಾಮಕೃಷ್ಣರೊಡನೆ ನಿಕಟವಾಗಿ ಬೆರೆಯತೊಡಗಿದರೆ ವಿಜಯನಿಗೆ ಆದ ಪಾಡೇ ತನಗೂ ಆಗಬಹುದು ಎಂದು ಶಿವನಾಥ ಜೋಪಾನವಾಗಿದ್ದ. ವಿಜಯ ಶ್ರೀರಾಮಕೃಷ್ಣರ ಬೋಧನೆ ಕೇಳಿ ಬ್ರಹ್ಮ ಸಮಾಜದ ಕೆಲಸಕ್ಕೆ ರಾಜೀನಾಮೆ ಕೊಟ್ಟ. ಹೆಂಗಸು, ಹಣ ಎಲ್ಲ ಬಿಟ್ಟು ಭಗವತ್ ಚಿಂತನೆಯಲ್ಲಿ ಮುಳುಗತೊಡಗಿದ. ಈ ಹುಚ್ಚು ತನಗೆ ಅಂಟದಿರಲಿ ಎಂದು ಶಿವನಾಥ ಎಚ್ಚರಿಕೆಯಿಂದಿದ್ದ. ಈತ ಶ್ರೀರಾಮಕೃಷ್ಣರ ಸಮೀಪಕ್ಕೇನೋ ಹೋದ. ಅವರ ಕೆಲವು ಗುಣಗಳನ್ನು ಮೆಚ್ಚಿದ. ಆದರೆ ಹೆಚ್ಚು ಹತ್ತಿರಕ್ಕೆ ಹೋಗಲು ಅಂಜುತ್ತಿದ್ದ. ಏಕೆಂದರೆ ಶ್ರೀರಾಮಕೃಷ್ಣರ ಆಲಿಂಗನ ತನ್ನ ಸಂಸಾರ ದಾಹವನ್ನು ಹಿಂಗಿಸಿಬಿಟ್ಟರೆ ಆಮೇಲೆ ಏನು ಗತಿ ಎಂದು ಅಂಜಿದ. ಕಳೆದುಕೊಳ್ಳಬಹುದಾದ ಅಲ್ಪದ ಕಡೆ ಮಾತ್ರ ನೋಡಿದ. ಅದರ ಸ್ಥಳದಲ್ಲಿ ಬರುವ ಭೂಮದ ಕಡೆ ಅವನ ದೃಷ್ಟಿಯೇ ಹೋಗಲಿಲ್ಲ. ಬ್ರಹ್ಮ ಸಮಾಜದಲ್ಲಿ ಶ್ರೀರಾಮಕೃಷ್ಣರ ಸಾನ್ನಿಧ್ಯದಿಂದ ಪ್ರಯೋಜನ ಪಡೆದ ಮತ್ತೊಂದು ವ್ಯಕ್ತಿಯೇ ತ್ರೈಲೋಕ್ಯನಾಥ ಸನ್ಯಾಲ್ ಎಂಬುವನು. ಈತ ಬ್ರಹ್ಮ ಸಮಾಜಕ್ಕೆ ಪ್ರಾರ್ಥನಾ ಸಮಯದಲ್ಲಿ ಹಾಡುವ ಹಾಡುಗಳನ್ನು ಬರೆಯುತ್ತಿದ್ದ ಮತ್ತು ಕೆಲವು ವೇಳೆ ಶ್ರೀರಾಮಕೃಷ್ಣರು ಅವನ ಹಾಡನ್ನು ಕೇಳುತ್ತಾ ಸಮಾಧಿ ಮಗ್ನರಾಗುತ್ತಿದ್ದರು. ತ್ರೈಲೋಕ್ಯನಾಥ ಶ್ರೀರಾಮಕೃಷ್ಣರ ಭಕ್ತಿ, ಭಾವ, ಸಮಾಧಿ ಇವುಗಳನ್ನು ಕಣ್ಣಾರೆ ಕಂಡು ಅದರಿಂದ ಸ್ಫೂರ್ತಿಗೊಂಡು ಅನಂತರ ಹಲವು ಹಾಡುಗಳನ್ನು ರಚಿಸಿದನು. ಒಂದು ಸಲ ತ್ರೈಲೋಕ್ಯ ಕೇಶವಚಂದ್ರನ ಮೇಲೆ ಒಂದು ಪುಸ್ತಕ ಬರೆದ. ಅದರಲ್ಲಿ ಶ್ರೀರಾಮಕೃಷ್ಣರು ಕೇಶವನನ್ನು ನೋಡಿಯೇ ಗೃಹಸ್ಥರ ವಿಷಯವಾಗಿ ತಮ್ಮ ಅಭಿಪ್ರಾಯವನ್ನು ಬದಲಾಯಿಸಿಕೊಂಡರು ಎಂದು ಇತ್ತು. ಇದರ ಶ್ರೀರಾಮಕೃಷ್ಣರ ಭಕ್ತರು ಇದನ್ನು ಓದಿದರು. ಅದರ ವಿಷಯವಾಗಿ ಚರ್ಚೆ ನಡೆಯುತ್ತಿತ್ತು. ಶ್ರೀರಾಮಕೃಷ್ಣ, ಯಾರು ಭಗವದಾನಂದವನ್ನು ರುಚಿ ನೋಡಿರುವರೋ ಅವನಿಗೆ ಈ ಪ್ರಪಂಚ ನೀರಸವಾಗಿ ಕಾಣುವುದು. ಯಾರಿಗೆ ಬೆಲೆ ಬಾಳುವ ಶಾಲು ಇದೆಯೋ ಅವನು ಒಂದು ಸಾಮಾನ್ಯ ದುಪ್ಪಟಿಯ ಕಡೆ ಮನಸ್ಸನ್ನು ಹಾಕುವುದಿಲ್ಲ. ತ್ರೈಲೋಕ್ಯ, ನಾನು ಗೃಹಸ್ಥರ ವಿಷಯವಾಗಿ ಮಾತನಾಡುತ್ತಿದ್ದೇನೆ, ಸನ್ಯಾಸಿಗಳ ವಿಷಯ ಅಲ್ಲ. ಶ್ರೀರಾಮಕೃಷ್ಣ, ನೀವು ಹೇಳುವುದೆಲ್ಲ ಏನು? ಯಾರು ಸಂಸಾರದಲ್ಲಿದ್ದುಕೊಂಡು ದೇವರನ್ನು ಚಿಂತಿಸುತ್ತೀರಿ ಎಂದು ಬೋಧಿಸುತ್ತಾರೋ ಅವರೇನಾದರೂ ಒಂದು ಸಲ ಭಗವಂತನನ್ನು ರುಚಿ ನೋಡಿದರು ಎಂದರೆ ಅವರಿಗೆ ಪ್ರಪಂಚ ಸಪ್ಪೆಯಾಗುವುದು. ಕರ್ಮವನ್ನು ಮಾಡಬೇಕೆಂಬ ಜ್ವರವೆಲ್ಲ ಬಿಟ್ಟು ಹೋಗುವುದು. ಭಗವಂತನ ಮೇಲೆ ಪ್ರೇಮ ಹೆಚ್ಚಾದಂತೆ ಅವರು ವ್ಯವಹಾರದ ಕೆಲಸಗಳನ್ನು ಮಾಡುವುದಕ್ಕೇ ಆಗುವುದಿಲ್ಲ. ಅವರು ಭಗವಂತನನ್ನೇ ಹುಡುಕುತ್ತಾರೆ. ಇಂದ್ರಿಯ ಸುಖವನ್ನು ಭಗವದಾನಂದದೊಂದಿಗೆ ಹೋಲಿಸುವುದಕ್ಕೆ ಆಗುವುದೇ? ಒಮ್ಮೆ ಭಗವದಾನಂದದ ಸವಿಯನ್ನು ಒಬ್ಬ ಜೀವನದಲ್ಲಿ ಅನುಭವಿಸಿದ ಎಂದರೆ ಅದರ ವಿಷಯದಲ್ಲಿ ಹುಚ್ಚನಾಗಿ ಹೋಗುತ್ತಾನೆ. ಆಗ ಪ್ರಪಂಚವನ್ನು ಯಾರು ಲೆಕ್ಕಿಸುತ್ತಾರೆ? ನೀರು ತುಂಬಿದ ಸರೋವರ, ನದಿ, ಸಮುದ್ರ,
ಬೇಕಾದಷ್ಟು ಇರಬಹುದು. ಆದರೆ ಚಾತಕ ಪಕ್ಷಿ ತಾನು ಬಾಯಾರಿಕೆಯಿಂದ ಸಾಯುತ್ತಿದ್ದರೂ ಆ ನೀರನ್ನು ಕುಡಿಯುವುದಿಲ್ಲ. ಅದು ಸ್ವಾತಿ ಮಳೆಯ ಹನಿಗೆ ಕಾಯುತ್ತಿರುತ್ತದೆ. ಉಳಿದ ನೀರುಗಳೆಲ್ಲ ಅದಕ್ಕೆ ವಿಷದ ಸಮಾನ. ದೇವರು ಮತ್ತು ಈ ಸಂಸಾರ ಎರಡನ್ನೂ ರಾಜಿ ಮಾಡುವ ಹಾಗೆ ಮಾತನಾಡುತ್ತಾರೆ. ಯಾವಾಗ ಒಬ್ಬ ಸ್ವಲ್ಪ ಕುಡಿದಿರುವನೋ ಆಗ ಅವನಿಗೆ ಪ್ರಜ್ಞೆ ಹೋಗಿರುವುದಿಲ್ಲ. ಪ್ರಪಂಚವನ್ನು ನೋಡುತ್ತಿರುತ್ತಾನೆ. ಆದರೆ ಅವನು ಚೆನ್ನಾಗಿ ಕುಡಿದರೆ ಪ್ರಜ್ಞೆಯೇ ಇರುವುದಿಲ್ಲ. ದೇವರ ರುಚಿ ನೋಡಿದವನಿಗೆ ಇನ್ನು ಯಾವುದೂ ರುಚಿಸುವುದಿಲ್ಲ. ಆಗ ಕಾಮ ಕಾಂಚನದ ಮಾತನ್ನು ಕೇಳುವುದಕ್ಕೂ ಆಗುವುದಿಲ್ಲ. ದೇವರಲ್ಲಿ ಉನ್ಮತ್ತನಾಗಿ ಹೋಗುತ್ತಾನೆ. ಆಗ ಐಶ್ವರ್ಯ, ಕೀರ್ತಿ, ಪದವಿ ಮುಂತಾದವುಗಳನ್ನು ಲೆಕ್ಕಿಸುವುದೇ ಇಲ್ಲ. ತ್ರೈಲೋಕ್ಯ. ಒಬ್ಬ ಸಂಸಾರದಲ್ಲಿರಬೇಕಾದರೆ ಅವನು ಹಣವನ್ನು ಸಂಗ್ರಹಿಸಬೇಕು. ಅವನು ದಾನ ಧರ್ಮ ಮಾಡಬೇಕಾಗುವುದು. ಇನ್ನೂ ಏನೇನೋ ಅವನು ಹೇಳುವುದರಲ್ಲಿದ್ದ ಶ್ರೀರಾಮಕೃಷ್ಣರಿಗೆ ಇನ್ನು ಸಹಿಸುವುದಕ್ಕೆ ಆಗುವುದಿಲ್ಲ. ಆಗ ಹೇಳುತ್ತಾರೆ, ಏನು, ಮೊದಲು ದ್ರವ್ಯಾರ್ಜನೆ, ಅನಂತರ ದೇವರೇ. ಅವರೇನೋ ಬಹಳ ದೊಡ್ಡ ದಾನ ಧರ್ಮ ಮಾಡುವುದು. ತಮ್ಮ ಹೆಣ್ಣು ಮಕ್ಕಳ ಮದುವೆಗೆ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡುತ್ತಾರೆ. ಪಕ್ಕದ ಮನೆಯಲ್ಲೇ ಒಂದು ಸಂಸಾರ ಉಪವಾಸದಿಂದ ನರಳುತ್ತಿದ್ದರೂ ಅವರಿಗೆ ಒಂದು ಮುಷ್ಟಿ ಅನ್ನ ಕೊಡಲು ಮನಸ್ಸು ಬರುವುದಿಲ್ಲ. ಜನ ಉಪವಾಸವಿದ್ದರೇನು, ಅವರು ಸತ್ತರೆಷ್ಟು, ಉಳಿದರೆಷ್ಟು, ನಾನು ನನ್ನ ಸಂಸಾರ ಸುಖವಾಗಿದ್ದರೆ ಸರಿ ಎನ್ನುವರು. ಜೀವದೆಯ ಬಗ್ಗೆ ಎಷ್ಟೊಂದು ಮಾತನಾಡುತ್ತಾರೆ. ತ್ರೈಲೋಕ್ಯ. ಗೃಹಸ್ಥರಲ್ಲಿಯೂ ಯೋಗ್ಯರಿದ್ದಾರೆ. ಚೈತನ್ಯನ ಅನುಯಾಯಿಯಾದ ಪುಂಡರೀಕ. ಶ್ರೀರಾಮಕೃಷ್ಣ. ಅವನು ಭಗವಂತನ ಪ್ರೇಮವನ್ನು ಸ್ವಲ್ಪ ರುಚಿ ನೋಡಿದ್ದ. ಅವನೇನಾದರೂ ಇನ್ನೂ ಸ್ವಲ್ಪ ಜಾಸ್ತಿ ಸೇವಿಸಿದ್ದರೆ ಸಂಸಾರದಲ್ಲಿ ಇರುವುದಕ್ಕೆ ಆಗುತ್ತಿರಲಿಲ್ಲ. ಆಗ ತ್ರೈಲೋಕ್ಯ ಸುಮ್ಮನಿರಬೇಕಾಯಿತು. ಒಬ್ಬ ಭಕ್ತ ತ್ರೈಲೋಕ್ಯನಿಗೆ, ಹಾಗಾದರೆ ನೀನು ನಿನ್ನ ಪುಸ್ತಕದಲ್ಲಿ ಬರೆದಿರುವುದು ಸರಿಯಿಲ್ಲ. ತ್ರೈಲೋಕ್ಯ. ಸಂಸಾರದಲ್ಲಿದ್ದರೂ ಒಬ್ಬ ದೇವರನ್ನು ಪ್ರೀತಿಸಬಲ್ಲ ಎಂಬುದನ್ನು ಏತಕ್ಕೆ ಇವರು ಒಪ್ಪಬಾರದು? ಶ್ರೀರಾಮಕೃಷ್ಣ. ಹೌದು, ಸಾಧ್ಯ. ಆದರೆ ಹಾಗೆ ಇರಬೇಕಾದರೆ ಮೊದಲು ಭಗವತ್ ಸಾಕ್ಷಾತ್ಕಾರ ಪಡೆದು ಜ್ಞಾನವನ್ನು ಸಂಪಾದಿಸಿರಬೇಕು. ಆಗ ಅವನು ಸಂಸಾರದಿಂದ ಬಾಧಿತನಾಗದೆ ಇರುವನು. ಭಕ್ತ ಆಗ ಅವತಾರದ ಮಾತನ್ನು ಎತ್ತಿದ. ತ್ರೈಲೋಕ್ಯ. ಭಗವಂತ ಕೇವಲ ಅವನ ಭಕ್ತರಲ್ಲಿ ಮಾತ್ರ ವಿಶೇಷವಾಗಿ ವ್ಯಕ್ತನಾಗುತ್ತಾನೆ. ಬೇರೆ ಮನುಷ್ಯ ಎಷ್ಟೇ ದೊಡ್ಡವನಾದರೂ ಭಗವಂತನ ಅನಂತ ಶಕ್ತಿ ಅವನ ಮೂಲಕ ಪ್ರಕಟವಾಗುವುದಿಲ್ಲ. ಒಬ್ಬ ಭಕ್ತ. ನೀವು ಸಣ್ಣ ಮಕ್ಕಳನ್ನು ಬ್ರಹ್ಮಗೋಪಾಲ ಎಂದು ಪೂಜಿಸುತ್ತೀರಿ. ಒಬ್ಬ ಸಾಧುವನ್ನು ದೇವರು ಎಂದು ಏತಕ್ಕೆ ಪೂಜಿಸಬಾರದು? ಶ್ರೀರಾಮಕೃಷ್ಣ. ತ್ರೈಲೋಕ್ಯನಿಗೆ, ಅನಂತವನ್ನು ಏತಕ್ಕೆ ತರುತ್ತೀಯ? ನಾನೇನಾದರೂ ನಿನ್ನನ್ನು ಮುಟ್ಟಬೇಕಾದರೆ ನಿನ್ನ ಪ್ರತಿಯೊಂದು ಭಾಗವನ್ನು ಮುಟ್ಟಬೇಕೆ? ಗಂಗೆಯಲ್ಲಿ ಸ್ನಾನ ಮಾಡಬೇಕಾದರೆ ಹರಿದ್ವಾರದಿಂದ ಗಂಗಾ ಸಾಗರದವರೆಗೆ ನೀರನ್ನು ಮುಟ್ಟಬೇಕೆ? ನಾನು ಎಂಬ ಭಾವ ಎಲ್ಲಿಯವರೆಗೆ ಇರುವುದೋ ಅಲ್ಲಿಯವರೆಗೆ ದ್ವೈತ ಭಾವವಿರುತ್ತದೆ. ಸಚ್ಚಿದಾನಂದ ಎಂಬುದು ಅನಂತ ಸಾಗರದಂತೆ. ಅದರಲ್ಲಿ ನಾನು ಎನ್ನುವ ಮಡಕೆ ಇದೆ. ಎಲ್ಲಿಯವರೆಗೆ ಮಡಕೆ ಇದೆಯೋ ಅಲ್ಲಿಯವರೆಗೆ ನೀರು ಭಾಗವಾಗಿರುವ ಹಾಗೆ ಕಾಣುವುದು. ನೀರಿನ ಒಂದು ಭಾಗ ಮಡಕೆ ಒಳಗೆ ಇದೆ, ಮತ್ತೊಂದು ಭಾಗ ಅದರ ಹೊರಗೆ ಇದೆ. ಮಡಿಕೆ ಒಡೆದು ಹೋದರೆ ನೀರು ಅಖಂಡವಾಗುವುದು. ಆ ಸ್ಥಿತಿಯನ್ನು ಮಾತಿನ ಮೂಲಕ ವಿವರಿಸುವುದಕ್ಕೆ ಆಗುವುದಿಲ್ಲ. ಯಾರಿಗೆ ವಿವರಿಸುವುದಕ್ಕೆ ಸಾಧ್ಯ? ಶ್ರೀರಾಮಕೃಷ್ಣರು ತ್ರೈಲೋಕ್ಯನಿಗೆ, ನೀನು ಆಗಲೇ ಭಗವದಾನಂದದಲ್ಲಿ ಇದ್ದೀಯೇ ಅಲ್ಲವೇ ಎಂದು ಕೇಳುತ್ತಾರೆ. ತ್ರೈಲೋಕ್ಯ. ಇಲ್ಲ ಮಹಾಶಯರೇ, ಇಲ್ಲಿಂದ ಹೋದ ಒಡನೆಯೇ ನಾನು ಮತ್ತೆ ಹಳೆಯ ಮನುಷ್ಯನೇ ಆಗುತ್ತೇನೆ. ಈಗೇನೋ ಭಗವದಾನಂದದಲ್ಲೇ ಇದ್ದೇನೆ. ಶ್ರೀರಾಮಕೃಷ್ಣ. ಯಾರಿಗೆ ಎಕ್ಕಡ ಇದೆಯೋ ಅವರು ಮುಳ್ಳಿಗೆ ಅಂಜಬೇಕಾಗಿಲ್ಲ. ದೇವರೊಬ್ಬನೇ ಸತ್ಯ, ಉಳಿದವುಗಳೆಲ್ಲ ಮಿಥ್ಯ ಎಂದು ಯಾರು ದೃಢವಾಗಿ ನಂಬುವರೋ ಆಗ ಕಾಮ ಕಾಂಚನಕ್ಕೆ ಅಂಜಬೇಕಾಗಿಲ್ಲ. ತ್ರೈಲೋಕ್ಯ ಅಲ್ಲಿಂದ ಹೊರಟ. ಅನಂತರ ಶ್ರೀರಾಮಕೃಷ್ಣರು ಅಲ್ಲಿದ್ದ ಭಕ್ತರಿಗೆ ಹೇಳುತ್ತಾರೆ, ಅವರೆಲ್ಲ ಹೇಗೆ ಗೊತ್ತೇ? ಬಾವಿಯಲ್ಲಿ ಹುಟ್ಟಿದ ಕಪ್ಪೆಯಂತೆ. ಅದು ಭೂಮಿಯನ್ನೇ ಕಂಡಿಲ್ಲ. ಆದ ಕಾರಣ ಭೂಮಿಯೊಂದು ಇದೆ ಎಂಬುದನ್ನು ಅದು ನಂಬುವುದೇ ಇಲ್ಲ. ಅವರು ಭಗವಂತನೆಂಬುವನ ಆನಂದದ ರುಚಿಯನ್ನು ನೋಡಿಯೇ ಇಲ್ಲ. ಆದ ಕಾರಣವೇ ಪ್ರಪಂಚ ಪ್ರಪಂಚ ಎಂದು ಹೊಡೆದುಕೊಳ್ಳುತ್ತಿರುವರು. ಭಕ್ತನಿಗೆ ಹೇಳುತ್ತಾರೆ, ನೀನು ಏತಕ್ಕೆ ಅವನ ಹತ್ತಿರ ಮಾತನಾಡಿ ಗಂಟಲನ್ನು ಒಣಗಿಸಿಕೊಳ್ಳುತ್ತೀಯೇ? ಅವರಿಗೆ ದೇವರು ಮತ್ತು ಪ್ರಪಂಚ ಎರಡೂ ಬೇಕು. ನಿಜವಾಗಿ ಭಗವದಾನಂದದ ಸವಿಯನ್ನು ಅನುಭವಿಸುವವರೆಗೆ ಅವರು ಅದನ್ನು ತಿಳಿದುಕೊಳ್ಳಲಾರರು.
ಅವರನ್ನು ದೂರಿ ಪ್ರಯೋಜನವಿಲ್ಲ. ಎಲ್ಲರೂ ಪರಬ್ರಹ್ಮವನ್ನು ಅನುಭವಿಸಲಾರರು. ರಾಮಚಂದ್ರನನ್ನು ಎಲ್ಲೋ 12 ಜನ ಋಷಿಗಳು ಮೆಚ್ಚಿಕೊಂಡರು. ಎಲ್ಲರೂ ಅವನನ್ನು ತಿಳಿದುಕೊಳ್ಳುವುದಕ್ಕೆ ಆಗಲಿಲ್ಲ. ಕೆಲವರು ಅವನನ್ನು ತಮ್ಮಂತೆ ಒಬ್ಬ ಸಾಧಾರಣ ಮನುಷ್ಯ ಎಂದು ಭಾವಿಸಿದರು. ಕೆಲವರು ಅವನನ್ನು ಸಾಧು ಪುರುಷ ಎಂದು ಭಾವಿಸಿದರು. ಎಲ್ಲೋ ಕೆಲವರು ಮಾತ್ರ ಅವನನ್ನು ಅವತಾರವೆಂದು ತಿಳಿದರು. ಜನರು ತಮ್ಮ ಯೋಗ್ಯತೆಗೆ ತಕ್ಕಂತೆ ಬೆಲೆ ಕಟ್ಟುತ್ತಾರೆ. ಒಬ್ಬ ಶ್ರೀಮಂತ ತನ್ನ ಸೇವಕನಿಗೆ, ಈ ವಜ್ರವನ್ನು ತೆಗೆದುಕೊಂಡು ಹೋಗಿ ಜನರಿಗೆ ತೋರಿಸು, ಯಾರು ಎಷ್ಟು ಕೊಡುತ್ತಾರೆ ಎಂಬುದನ್ನು ಬಂದು ಹೇಳು ಎಂದನು. ಆಗ ಸೇವಕ ಮೊದಲು ಬದನೆಕಾಯಿ ಮಾರುವ ವ್ಯಾಪಾರಿಗೆ ಬಳಿಗೆ ಹೋಗಿ, ಈ ವಜ್ರಕ್ಕೆ ಎಷ್ಟು ಕೊಡ್ತೀಯಾ ಎಂದು ಕೇಳಿದ. ಅವನು ವಜ್ರವನ್ನು ಕೈಯಲ್ಲಿ ಹಿಡಿದು ತಿರುಗಿಸಿ ನೋಡಿ, ನಾನು ಇದಕ್ಕೆ 9 ಸೇರು ಬದನೆಕಾಯಿ ಕೊಡುತ್ತೇನೆ ಎಂದ. ಸೇವಕ, ಸ್ವಾಮಿ, ಇನ್ನೂ ಸ್ವಲ್ಪ ಜಾಸ್ತಿ ಕೊಡಿ, 10 ಸೇರನ್ನಾದರೂ ಕೊಡಿ ಎಂದ. ಅದಕ್ಕೆ ಆ ತರಕಾರಿ ಮಾರುವವನು, ಇಲ್ಲ, ನಾನು ಆಗಲೇ ಜಾಸ್ತಿ ಹೇಳಿಬಿಟ್ಟಿದ್ದೇನೆ, ಕೊಟ್ಟರೆ ಕೊಡು, ಇಲ್ಲದಿದ್ದರೆ ಬಿಡು ಎಂದ. ಸೇವಕ ನಗುತ್ತಾ ವಜ್ರವನ್ನು ಹಿಂದಕ್ಕೆ ತೆಗೆದುಕೊಂಡು ನಡೆದ ಸಮಾಚಾರವನ್ನು ಯಜಮಾನನಿಗೆ ಹೇಳಿದ. ಯಜಮಾನ, ಸರಿ, ಈಗ ಇದನ್ನು ಬಟ್ಟೆ ವ್ಯಾಪಾರಿ ಹತ್ತಿರ ತೆಗೆದುಕೊಂಡು ಹೋಗು. ಬದನೆಕಾಯಿ ಮಾರುವವನಿಗೆ ವಜ್ರದ ಬೆಲೆ ಗೊತ್ತಾಗುವುದೇ? ಬಟ್ಟೆ ವ್ಯಾಪಾರಿ ಹತ್ತಿರ ಹೆಚ್ಚಿಗೆ ಹಣ ಇರುತ್ತದೆ, ಅವನು ಎಷ್ಟು ಬೆಲೆ ಕಟ್ಟುತ್ತಾನೋ ನೋಡೋಣ ಎಂದ. ಸೇವಕ ಅದನ್ನು ಬಟ್ಟೆ ವ್ಯಾಪಾರಿಗೆ ತೋರಿಸಿದಾಗ ಅವನು ಅದನ್ನು ನೋಡಿ, ಇದು ಒಳ್ಳೆಯ ಹರಳು, ಇದರಿಂದ ಒಳ್ಳೆಯ ಒಡವೆ ಮಾಡಿಸಬಹುದು, ಇದಕ್ಕೆ ನಾನು 900 ರೂಪಾಯಿ ಕೊಡುತ್ತೇನೆ ಎಂದ. ಅದಕ್ಕೆ ಸೇವಕ, ಸ್ವಲ್ಪ ಜಾಸ್ತಿ ಕೊಡುವುದಕ್ಕೆ ಆಗುವುದಿಲ್ಲವೇ? 1,000 ರೂಪಾಯಿ ಕೊಡಲಾರೆಯಾ ಎಂದ. ಅದಕ್ಕೆ ಬಟ್ಟೆ ವ್ಯಾಪಾರಿ, ಇನ್ನೂ ಹೆಚ್ಚು ಮಾತನಾಡಿ ಪ್ರಯೋಜನವಿಲ್ಲ, ನಾನು ಆಗಲೇ ಅದಕ್ಕೆ ಪೇಟೆ ಧಾರಣೆಗಿಂತ ಜಾಸ್ತಿಯೇ ಹೇಳಿದ್ದೇನೆ, 900 ರೂಪಾಯಿಗಿಂತ ಜಾಸ್ತಿ ಕೊಡಲಾರೆ ಎಂದ. ಸೇವಕ ಹಿಂತಿರುಗಿ ಬಂದು ಯಜಮಾನನಿಗೆ ವರದಿ ಒಪ್ಪಿಸಿದ. ಆಗ ಯಜಮಾನ, ಈಗ ವಜ್ರದ ಪಡಿ ವ್ಯಾಪಾರಿಗೆ ಇದನ್ನು ತೋರಿಸು, ಅವನು ಎಷ್ಟು ಕೊಡುತ್ತಾನೆ ಎಂಬುದನ್ನು ನೋಡೋಣ ಎಂದ. ವಜ್ರದ ವ್ಯಾಪಾರಿ ಅದನ್ನು ನೋಡಿ, ನಾನು ಇದಕ್ಕೆ 1,00,000 ರೂಪಾಯಿ ಕೊಡುತ್ತೇನೆ ಎಂದ. ಸಂಸಾರದಲ್ಲಿದ್ದುಕೊಂಡು ದೇವರನ್ನು ಪ್ರೀತಿಸುವ ವಿಷಯವಾಗಿ ಅವರು ಮಾತನಾಡುತ್ತಾರೆ. ಇದು ಹೇಗಿದೆ ಎಂದರೆ, ಒಂದೇ ಒಂದು ಬೆಳಕಿನ ಕಿರಣ ಬರುತ್ತಿರುವ ಕತ್ತಲೆಯ ಕೋಣೆಯಲ್ಲಿ ಕುಳಿತುಕೊಂಡಿರುವ ಹಾಗೆ ಇದೆ. ಮೇಲೆ ಮಾಳಿಗೆ ಇದ್ದರೆ ಒಬ್ಬ ಸೂರ್ಯನನ್ನು ನೋಡುವುದಕ್ಕೆ ಆಗುವುದೇ? ಬೆಳಕಿನ ಒಂದು ಕಿರಣದಿಂದ ಏನು ಪ್ರಯೋಜನ? ಕಾಮ ಕಾಂಚನವೇ ಮಾಳಿಗೆ, ಅದನ್ನು ತೆಗೆಯದೆ ಸೂರ್ಯ ಕಾಣುವನೇ? ಸಂಸಾರರೊಂದಿಗರು ಕೋಣೆಯಲ್ಲಿ ಬದ್ಧರಾದಂತೆ ಇರುವರು. ಅವತಾರಿಗಳು ಮುಂತಾದವರೆಲ್ಲ ಭಗವಂತನಿಗೆ ಸೇರಿದವರು. ಅವರು ಈ ಪ್ರಪಂಚದಲ್ಲಿ ಸಂಚರಿಸುತ್ತಿರುವರು. ಅವರೆಂದಿಗೂ ಬಂಧನಕ್ಕೆ ಬೀಳುವುದಿಲ್ಲ. ಅವರ ಅಹಂಕಾರ ಸಂಸಾರಿಗಳ ಅಹಂಕಾರದಂತೆ ಉಪಾಧಿ ಬದ್ಧವಾಗಿರುವುದಿಲ್ಲ. ಸಂಸಾರಿಗಳು ಒಂದು ಕೋಣೆಯೊಳಗೆ ಬಂಧಿತರಾದಂತೆ ಇರುತ್ತಾರೆ. ಅವರಿಗೆ ಹೊರಗಿನದೇನೂ ಗೊತ್ತಾಗುವುದಿಲ್ಲ. ಅವತಾರಿಗಳ ಅಹಂಕಾರದ ತೆರೆ ತುಂಬ ತೆಳ್ಳಗಿರುತ್ತದೆ. ಅದರ ಮೂಲಕ ಅವರು ಯಾವಾಗಲೂ ದೇವರನ್ನು ನೋಡುತ್ತಿರುತ್ತಾರೆ. ಒಬ್ಬ ಒಂದು ಗೋಡೆ ಹಿಂದೆ ನಿಂತಿದ್ದಾನೆ ಎಂದಿಟ್ಟುಕೊಳ್ಳೋಣ. ಆ ಗೋಡೆಯ ಮುಂಭಾಗದಲ್ಲಿ ದೊಡ್ಡ ಬಯಲಿದೆ. ಗೋಡೆಯಲ್ಲಿ ಏನಾದರೂ ಒಂದು ತೂತು ಇದ್ದರೆ ಅದರ ಮೂಲಕ ಅವನು ಹೊರಗಿನ ಬಯಲನ್ನು ನೋಡಬಲ್ಲ. ರಂಧ್ರವೇನಾದರೂ ತುಂಬಾ ದೊಡ್ಡದಾಗಿದ್ದರೆ ಅದರ ಮೂಲಕ ಅವನು ಹೋಗಿ ಬರಲೂಬಹುದು. ಅವತಾರವೆಂದರೆ ಗೋಡೆಯಲ್ಲಿನ ಅಂತಹ ದೊಡ್ಡ ರಂಧ್ರವಿದ್ದ ಹಾಗೆ. ಅವನಿಗೆ ಗೋಡೆಯ 2 ಕಡೆಯೂ ರಂಧ್ರದ ಮೂಲಕ ಕಾಣುವುದು ಎಂದರೆ ಅವರು ದೇಹ ಧರಿಸಿದ್ದರೂ ಸದಾ ಯೋಗದಲ್ಲಿರುತ್ತಾರೆ. ಇಚ್ಛೆ ಬಂದಾಗಲೆಲ್ಲ ಗೋಡೆಯ ಅತ್ತ ಕಡೆ ಹೋಗಿ ಸಮಾಧಿಯಲ್ಲಿ ಲಯವಾಗಬಲ್ಲರು. ಸಮಾಧಿಯಿಂದ ಪುನಃ ಹಿಂತಿರುಗಿ ಬಂದು ದೇಹದಲ್ಲಿಯೂ ಇರಬಲ್ಲರು. ಭರತ ಖಂಡದ ಆಗಿನ ವಿದ್ಯಾವಂತರ ಸ್ಥಿತಿಯನ್ನು ತಿಳಿದುಕೊಳ್ಳುವುದಕ್ಕೆ ಬ್ರಹ್ಮ ಸಮಾಜ ಒಂದು ಕಿಟಕಿಯಂತೆ ಇತ್ತು. ಶ್ರೀರಾಮಕೃಷ್ಣರ ಸಮೀಪಕ್ಕೆ ಬಂದ ಬ್ರಹ್ಮ ಸಮಾಜದವರು ಆಗಿನ ವಿದ್ಯಾವಂತ ಜನಾಂಗದ ಪ್ರತಿನಿಧಿಗಳಂತಿದ್ದರು. ಅವರ ಧಾರ್ಮಿಕ ಜೀವನ, ಸಾಮಾಜಿಕ ಭಾವನೆ ಇವುಗಳನ್ನೆಲ್ಲ ತಿಳಿದುಕೊಳ್ಳುವುದಕ್ಕೆ ಶ್ರೀರಾಮಕೃಷ್ಣರಿಗೆ ಅವಕಾಶವಾಯಿತು. ಇದರಿಂದ ಯಾವ ರೀತಿ ಬೋಧನೆ ಮಾಡಿದರೆ ಅವರಿಗೆ ಹಿಡಿಸಬಹುದು ಎಂಬುದು ಅರಿಯತೊಡಗಿದರು. ಶ್ರೀರಾಮಕೃಷ್ಣರು ಒಬ್ಬ ವ್ಯಕ್ತಿಯನ್ನು ನೋಡಿದ ಕೂಡಲೇ ಅವನ ಯೋಗ್ಯತೆಗೆ ತಕ್ಕಂತೆ ಮಾತನಾಡುತ್ತಿದ್ದರು. ಬ್ರಹ್ಮ ಸಮಾಜದವರು ಶ್ರೀರಾಮಕೃಷ್ಣರನ್ನು ತಮ್ಮ ಸಮಾಜಕ್ಕೆ ಸೇರಿದವರೆಂದೇ ಭಾವಿಸುತ್ತಿದ್ದರು. ಶ್ರೀರಾಮಕೃಷ್ಣರು ಅವರ ಭಾವಗಳಿಗೆ ಭಂಗವನ್ನು ತರುತ್ತಿರಲಿಲ್ಲ. ಬ್ರಹ್ಮ ಸಮಾಜದವರು ದೇವರನ್ನು ನಿರಾಕಾರನೆಂದು ಆರಾಧಿಸುತ್ತಿದ್ದರು.
ಶ್ರೀರಾಮಕೃಷ್ಣರು ಅದರಲ್ಲಿ ತಪ್ಪೇನೂ ಇಲ್ಲ, ಹಾಗೆ ಆರಾಧನೆ ಮಾಡಿ, ಆದರೆ ಅವನು ಸಾಕಾರವಾಗಿರಲಾರನು ಎಂದು ಮಾತ್ರ ಭಾವಿಸಬೇಡಿ. ನಿಮ್ಮ ನಿರಾಕಾರ ಪರಮಾತ್ಮ ಸರ್ವಾಂತರ್ಯಾಮಿ ಸರ್ವವ್ಯಾಪಿ ಆಗಿರುವುದರಿಂದ ಅವನು ಸಾಕಾರದಲ್ಲಿ ಹೇಗೆ ಗೈರು ಹಾಜರಾಗುತ್ತಾನೆ ಎನ್ನುತ್ತಿದ್ದರು. ಶ್ರೀರಾಮಕೃಷ್ಣರ ಪರಿಚಯದಿಂದ ಬ್ರಹ್ಮ ಸಮಾಜದವರು ದೇವರನ್ನು ಅದು ಇದು ಎಂದು ಕರೆಯುವುದನ್ನು ಬಿಟ್ಟು ತಾಯಿ ಎಂದು ಕರೆಯತೊಡಗಿದರು. ಕೇಶವ ಸೇನನ ಜೀವನದ ಕೊನೆಗಾಲದಲ್ಲಿ ಅವನ ನಾಲಗೆಯ ಮೇಲೆ ತಾಯಿ ಎಂಬ ನಾಮ ನಲಿದಾಡುತ್ತಿತ್ತು. ಶ್ರೀರಾಮಕೃಷ್ಣರ ಸಂಪರ್ಕದಿಂದ ಬ್ರಹ್ಮ ಸಮಾಜದವರಿಗೆ ಹಿಂದೂ ಧರ್ಮದ ಪೂರ್ಣ ಪರಿಚಯವಾಯಿತು. ಅವರಿಗೆ ಹಿಂದೂ ಧರ್ಮವೆಂದರೆ ಬರೀ ವಿಗ್ರಹಾರಾಧನೆ ಮತ್ತು ಗೊಡ್ಡು ವೈದಿಕಾಚಾರಗಳ ಜೊಂಡಿನಿಂದ ತುಂಬಿ ಹೋದಂತೆ ಕಾಣುತ್ತಿತ್ತು. ಹಿಂದೂ ಧರ್ಮದಲ್ಲಿ ಎಲ್ಲ ವಿಧವಾದ ಧಾರ್ಮಿಕ ಭಾವನೆಗಳೂ ಇವೆ. ಇದೊಂದು ದೊಡ್ಡ ವಿದ್ಯಾಸಂಸ್ಥೆಯಂತಿದೆ. ಇಲ್ಲಿ ಅಕ್ಷರಾಭ್ಯಾಸ ಮಾಡುವ ಮಕ್ಕಳೂ ಇದ್ದಾರೆ, ಚೆನ್ನಾಗಿ ಓದಬಲ್ಲವರೂ ಇದ್ದಾರೆ. ಇಲ್ಲಿ ಹೈಸ್ಕೂಲು, ಕಾಲೇಜು ಮತ್ತು ಸ್ನಾತಕೋತ್ತರರಿಗೆಲ್ಲ ಅವಕಾಶವಿದೆ. ದೇವರನ್ನು ವಿಗ್ರಹದ ಮೂಲಕ ಪೂಜೆ ಮಾಡುವವರಿದ್ದಾರೆ, ವಿಗ್ರಹವೇ ಬೇಡ ಎನ್ನುವವರೂ ಇದ್ದಾರೆ. ದೇವರಿಗೆ ಹೆಸರು, ರೂಪ, ಗುಣ ಎಲ್ಲವನ್ನೂ ಕೊಡುವವರು ಇದ್ದಾರೆ. ಇವುಗಳಾವುದು ಇಲ್ಲದೆ ಇರುವವರಿಗೂ ಇಲ್ಲಿ ಸ್ಥಳವಿದೆ. ಆಧ್ಯಾತ್ಮಿಕ ಜೀವನದಲ್ಲಿ ತೆವಳುತ್ತಿರುವ ಹಸುಳೆಯಿಂದ ಹಿಡಿದು ಪೂರ್ಣತೆಯನ್ನು ಮುಟ್ಟಿದ ಪರಮಹಂಸನವರೆಗೆ ಇಲ್ಲಿ ಸ್ಥಳವಿದೆ. ಇವುಗಳೆಲ್ಲ ವಿಕಾಸದ ಏಣಿಯಲ್ಲಿರುವ ಮೆಟ್ಟಿಲುಗಳು ಎಂಬುದನ್ನು ಶ್ರೀರಾಮಕೃಷ್ಣರ ಜೀವನದ ಮೂಲಕ ಕಲಿಯತೊಡಗಿದರು. ವಿಗ್ರಹಾರಾಧನೆಯನ್ನು ಕ್ರಿಶ್ಚಿಯನ್ನರು ದೂರುತ್ತಿದ್ದರು, ಮಹಮ್ಮದೀಯರು ದೂರುತ್ತಿದ್ದರು. ಅದರಿಂದ ಪಾರಾಗಬೇಕೆಂದು ಬ್ರಹ್ಮ ಸಮಾಜದವರು ವಿಗ್ರಹಾರಾಧನೆಯನ್ನು ತಮ್ಮ ಸಮಾಜದಲ್ಲಿ ಬಹಿಷ್ಕರಿಸಿದರು. ಅವರು ವಿಗ್ರಹಾರಾಧನೆಯ ಹಿಂದೆ ಇರುವ ಸತ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿರಲಿಲ್ಲ. ಆದರೆ ಶ್ರೀರಾಮಕೃಷ್ಣರ ಜೀವನದ ಮೂಲಕ ವಿಗ್ರಹವನ್ನು ಒಂದು ಚಿಹ್ನೆಯಂತೆ ಬೇಕಾದರೂ ತೆಗೆದುಕೊಳ್ಳಬಹುದು, ಅಥವಾ ತಮ್ಮ ಆಧ್ಯಾತ್ಮಿಕ ಕಣ್ಣು ತೆರೆದಿದ್ದರೆ ಅದರಲ್ಲಿ ಚಿನ್ಮಯ ಮೂರ್ತಿಯನ್ನೇ ನೋಡಬಹುದು. ಇದೇನು ಒಂದು ಮಹಾಪರಾಧವಲ್ಲ, ಮಹಾಪಾತಕವಲ್ಲ. ಇದಕ್ಕಾಗಿ ಒಬ್ಬ ನಾಚಬೇಕಾಗಿಲ್ಲ ಎಂಬುದನ್ನು ಕ್ರಮೇಣ ಅರಿಯತೊಡಗಿದರು. ಬ್ರಹ್ಮ ಸಮಾಜದವರು ತಮ್ಮ ಪೂರ್ವಕಲ್ಪಿತ ಅಭಿಪ್ರಾಯದ ಬಿಲದಿಂದ ಹೊರಗೆ ಬರಲು ಶ್ರೀರಾಮಕೃಷ್ಣರು ತಮ್ಮ ದಿವ್ಯ ದರ್ಶನ ಮತ್ತು ಅನುಭವಗಳನ್ನು ಮುಂದೆ ಇಡುತ್ತಾರೆ. ಮುಂಚೆ ಬ್ರಹ್ಮ ಸಮಾಜದವರು ತಾವು ಹಿಂದೂಗಳಲ್ಲ, ತಾವೇ ಬೇರೆ ಗುಂಪಿಗೆ ಸೇರಿದವರು ಎಂದು ಭಾವಿಸುತ್ತಿದ್ದರು. ಶ್ರೀರಾಮಕೃಷ್ಣರ ಪರಿಚಯವಾದ ಮೇಲೆ ತಾವು ಬೇರೆ ಇರಬೇಕಾಗಿಲ್ಲ, ತಮ್ಮಂತಹವರಿಗೆ ಹಿಂದೂ ಧರ್ಮದಲ್ಲೇ ಇರಲು ಸ್ಥಳವಿದೆ ಎಂಬುದನ್ನು ಅರಿತರು. ಅಧ್ಯಾಯ 30 ಮುಗಿಯಿತು.